ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ ಫ್ರೆಂಡ್ಸ್? ಎಲ್ಲರೂ ಆರಾಮದಿರಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಹೊರಗಡೆ ಹೋಗಿದ್ದೀವಿ. ಎದಕ್ಕೆ ಹೋಗಿದ್ವಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮುಂದೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಫ್ರೆಂಡ್ಸು. ಹೊಸದಾಗಿ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿರಿ, ಇದು ಸಂಡೇ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೊರಗಡೆ ಹೊಂಟಿದ್ದೀವಿ, ಎದಕ್ಕೆ ಹೊಂಟಿದ್ದೀವಿ ಅಂತ ತೋರಿಸ್ತೀನಿ ನಿಮಗೆ ಮುಂದೆ. ನೋಡ್ರಿ, ಸಂಡೇ ಆರ್ ನಗರಕ್ಕೆ ಹೊಂಟೀವಿ ಫ್ರೆಂಡ್ಸ್. ನಾನು ಅವತ್ತು ರೊಟ್ಟಿ ಮತ್ತು ಅಲಸಂದೆ ಕಾಳು ಪಲ್ಯ ಮಾಡಿದ್ದೆ. ಆ ವಿಡಿಯೋದಲ್ಲಿ ತೋರಿಸ್ಕೊಂಡಿನಿ, ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಆರ್ ನಗರದಲ್ಲಿದ್ದೀವಿ. ಊಟ ಗೀಟ ಮಾಡ್ಕೊಂಡು ಹೊಂಟೀವಿ ಫ್ರೆಂಡ್ಸು. ಸಾಯಂಕಾಲ ಆಗಿತ್ತು, ಆಲ್ರೆಡಿ 4ರಿಂದ 5 ಗಂಟೆ ಆಗಿತ್ತು. ನೋಡಿರಿ, ಇವಾಗ ಆಲ್ರೆಡಿ ನಾವು ಶೋರೂಮ್ಗೆ ಬಂದಿದ್ದೀವಿ, ರಿಲಯನ್ಸ್ ಶೋರೂಮ್ಗೆ. ಅಲ್ಲಿ ಗಣಪತಿ ಹಬ್ಬ ಇತ್ತು ಇನ್ನೊಂದು 2 ದಿವ್ಸಕ್ಕೆ. ಆವಾಗ ನಾವು ಹೋಗಿದ್ವಿ ಫ್ರೆಂಡ್ಸ್. ನೋಡಿರಿ, ಗಣಪನ ಮಾಡಿದ್ದಾರೆ ಎಲ್ಲ. ಕುಕ್ಕರು, ಮಿಕ್ಸರು, ಆಮೇಲೆ ಏನೇನೋ ಐಟಮ್ ಇಟ್ಬಿಟ್ಟು ಸೇಮ್ ಗಣಪನ ಥರ ಮಾಡಿ ಅದಕ್ಕೊಂದು ಹಾರ ಹಾಕಿಟ್ಟಿದ್ರು. ಇದು ನೋಡಿರಿ, ಡಿಶ್ ವಾಷರು, ಪಾತ್ರೆ ತೊಳೆಯೋ ಮಷಿನ್ ಇದೆ. ಚೆನ್ನಾಗಿತ್ತು, ಹಂಗಾಗಿ ವಿಡಿಯೋ ಮಾಡಿಕೊಂಡೆ. ಎಲ್ಲರೂ ನೋಡ್ತಾಯಿದ್ರು ನಿಂತ್ಕೊಂಡು. ಇವಾಗ ನಾವು ಇಲ್ಲಿ ಎದಕ್ಕೆ ಬಂದೀವಿ ಅಂದ್ರೆ ಟಿ ವಿ ನೋಡಕ್ಕೆ ಬಂದಿದ್ದೀವಿ ಫ್ರೆಂಡ್ಸು. ಬಾ. ಏನಾಯ್ತು? ಹಾಂ ಹಾಂ ಬೆಳಿಗ್ಗೆ ಬಂದ್ರೆ ನೀವು ಇರಲ್ಲ. ಹಾಂ, ಇವತ್ತು ಆಗಲ್ಲಂತನ ಇದಾ? ಹ್ಞೂ.
ಅವರ ಕೊಡ್ತಾರೆ. ಏಯ್ ಇಷ್ಟು ದೊಡ್ಡದು ಗಾಡಿ ಐತೆನಾ ಅಷ್ಟು ದೊಡ್ಡದು? ಹಾಂ 50 ಇಂಚ್ ಇವು ಎಲ್ಲ. ನಾವು ತೊಗೊಂಡಿದ್ದು 43. ಟಿ ವಿ ಅವೆಲ್ಲ ಇಲ್ಲಿ ಹಾಕ್ಯಾರಲ್ಲ ಟಿ ವಿ ಅದ್ರ. ನೋಡಿರಿ ಫ್ರೆಂಡ್ಸ್, ಟಿ ವಿನ ತೊಗೊಂಬಿಟ್ಟು ಅಂದರೆ ಬುಕ್ ಮಾಡಿದ್ದೀವಿ. ಎಲ್ಲ ಪ್ರೊಸೀಜರ್ ಆಯಿತು. ನಮ್ಮ ಮನೆಯವರು ಮೇಲ್ಗಡೆ ಹೋಗಿ ಅದೊಂದು ಏನೋ ಕಾರ್ಡ್ ಬೇಕಾಗಿತ್ತು ಅಂತ ತೊಗೊಂಬರಕ್ಕೆ ಹೋಗಿದ್ರು. ಹಾಗಾಗಿ ನಾವು ಅಲ್ಲಿ ವೇಟ್ ಮಾಡ್ತಾಯಿದ್ವಿ. ಇವಾಗ ಹೊರಗಡೆ ಬಂದಿದ್ವಿ ನೋಡಿರಿ. ಅಲ್ಲೇ ಟೈಮು 7:30 ಆಗಕ್ಕೆ ಬಂದಿತ್ತು. ಅಲ್ಲೇ ಪಕ್ಕದಲ್ಲೇ ನಮ್ಮ ಮನೆಯವರು ಮುಂದೆ ಹೋಗಿ ಕಾರ್ ಪಾರ್ಕಿಂಗ್ ಮಾಡಿದ್ರು. ಅವರು ನಾ ಕಾರ್ ತೊಗೊಂಬರ್ತೀನಿ ನೀವು ಇಲ್ಲೇ ನಿಂತ್ಕೋರಿ ಅಂತಂದು ನಿಂದ್ರಿಸಿ ಹೋಗಿದ್ರು. ಹಾಗೆ ನಮ್ಮಿತ್ತಾಗ ಎಳ್ನೀರು ಬೇಕಂದ್ಲು, ಮತ್ತೆ ಎಳ್ನೀರು ಕುಡಿಸಿದೆ ಅಲ್ಲೇ. ಈಗ ನಾವು ಹೊರಡ್ತೀವಿ ಮನೆಗೆ. ಹೊರಡೋ ಟೈಮ್ ಆಯಿತು ಫ್ರೆಂಡ್ಸ್. ವೇಟ್ ಮಾಡ್ತಾಯಿದ್ವಿ ಕಾರಿಗೋಸ್ಕರ. ಫ್ರೆಂಡ್ಸ್ ಹೋಗಿ ಬಂದ್ವಿ. ಹೋಗಿ ಇದು ಏನು ಟಿ ವಿನ ಆರ್ಡ್ರ್ ಮಾಡಿ ಬಂದೀವಿ, ಬುಕ್ ಮಾಡಿವಿ. ಡೌನ್ ಪೇಮೆಂಟು ಕೂಡ ಕೊಟ್ಟು ತೊಗೊಂಬಂದಿಲ್ಲ. ನಾಳೆಗೆ ಡೆಲಿವರಿ ಮಾಡ್ತಾರೆ ಅವರು. ನಮ್ಮ ನವ್ಯ ಅಂತೂ ಫುಲ್ ಖುಷಿ ಆಕ್ಕಾಳಿನ ದೊಡ್ಡದು ಟಿ ವಿ ಬರುತ್ತಾ. ಹಂಗೆ ನಾನು ಇದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಕೆಂಗೇರಿಗೆ. ನಂದು ಮಂಗಲ್ಯ ಚೈನ್ ಇದಾಗಿತ್ತಲ್ಲ, ತೋರಿಸ್ತೀನಿ ಅದನ್ನು ಬ್ಯಾಕ್ ಕ್ಯಾಮ್ರಾದಿಂದ. ಹಿಂಗೆ ತೋರ್ಸೋಕ್ಕಾಗಲ್ಲ. ಇದನ್ನು ಮಾಡಿಸ್ಕೊಂಬರ್ಬೇಕಂತ ಅಂದ್ಕೊಂಡೆ. ಬಟ್ ಟೈಮ್ 8 ಗಂಟೆ ಆಯಿತು. ಅಲ್ಲಿನ ಎಲ್ಲ ಬಿಲ್ಲು ಅದೆಲ್ಲ ಪ್ರೊಸೆಸ್ ಮಾಡೋದ್ರೊಳಗನ ಈಗ ಬಂದ್ವಿ ಮನೆಗೆ. ಚಹಾ ಕುಡ್ದಿಲ್ಲ ಏನಿಲ್ಲ, ಹಂಗೆ ಬಂದ್ವಿ. ಚಹಾ ಕಾಸ್ಕೊಂಡು ಕುಡಿತೀನಿ ಈಗ. ತೆಲ್ಲು ಸಾಗತೈತಿ. ಸಂಜೆ ಮುಂದನ ಹಂಗೆ ಹೋದ್ವಿ. ನಮಿತ ಫ್ರಿಜ್ನಾಗ ಹಾಲು ತೆಗೆದಿಡು ತಮ್ಮ. ಇಲ್ಲ ಏನದು ಬಿಲ್ ಎಷ್ಟು ಉದ್ದ ಕೊಟ್ಟ ನನಗೆ ಇಲ್ಲಿ ಮಠ ಬರುತ್ತೆ. ಬಿಲ್ಲು ಫ್ರೆಂಡ್ಸ್ ನಮ್ಮದು ಟಿ ವಿದು. ಅಂತೂ ಇಂತೂ ಇಲ್ಲ, ಅಂತೂ ಇಂತೂ ಹೊಸ ಟಿ ವಿ ಬರುತ್ತೆ ನಾಳೆ ನಮ್ಮ ಮನೆಗೆ. ಗಣೇಶನ ಹಬ್ಬಕ್ಕೆ ಒಂದು ಟಿ ವಿ ತೊಗೊಂಡಂಗೆ ಆಯ್ತು ನಮ್ಮದು. ಅದಿಲ್ಲ ನವ್ಯ ನವ್ಯ ಫುಲ್ ಖುಷಿ ಆಗ್ಬಿಟ್ಟ. ಹಾಲು ತೊಗೊಂಬೋರಿ, ತೆಲ್ ನುಸಾಗತ್ತೈತೆ ಅಲ್ಲಿ ವೇಟ್ ಮಾಡಿ ನಿಂತ್ಕೊಂಡು. ಫ್ರೆಂಡ್ಸ್ ಈಗ ತೋರಿಸ್ತೀನಿ. ಅದು ಮಂಗಲ್ಯ ಚೈನ್ ಏನಾಗೈತೆ ನಂದು ಕಟ್ ಆಗೈತಲ್ಲ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡ್ರಿ, ನಂದು ಮಂಗಲ್ಯ ಚೈನು ಈ ಆಕಾರ ಆಗ್ಬಿಟ್ಟೈತೆ ನೋಡ್ರಿ. 1-2 ಉದುರಿದ್ದು ಇದ್ರೊಳಗೆ ಇಟ್ಟೀನಿ, ಮತ್ತು 2 ಪೀಸ್ ಆಗ್ಯಾವ ನೋಡ್ರಿ. ಹೌದಾ, ಇದ್ರನ್ನು ಎಲ್ಲ ಉದುರ್ಕೊಂಬಿಟ್ಟವು. ತೋರಿಸ್ತೀನಿ. ಅದು ಫ್ಲ್ಯಾಶ್ ಆಗ್ತಾ ಇಲ್ಲ ಯಾಕೋ ಏನು. ಇವಾಗ ಫ್ಲ್ಯಾಶ್ ಆಗುತ್ತೆ ನೋಡ್ರಿ. ಹೌದಾ, ಇದೆಲ್ಲ ಕಿತ್ಕೊಂಬಂದ್ಬಿಟ್ಟೈತಿ ಫ್ರೆಂಡ್ಸು. ಇದು ಮತ್ತು ನಾನು ಏನು ಮಾಡಬೇಕು ಹಿಂಗಾದ್ರೆ? ಎಲ್ಲ ದುಡ್ಡು ವೇಸ್ಟ್ ಅಲ್ವಾ. ಈಗ ಸೆಕೆಂಡ್ ಟೈಮ್ ನಾ ಇದನ್ನು ತೊಗೊಂಡಿದ್ದು. ನಾನು ಹೇಳಿದೆ ಅವ್ರ ಅಂಗಡಿಯವ್ರಿಗೆ, ಇವೆಲ್ಲ ಕಿತ್ಕೊಂಡು ಹೋಗ್ಕೋರಿ ಬೇಡ ಅಂತಂದ್ರೂ, ಇಲ್ಲ ಮೇಡಮ್ ಏನಾಗಲ್ಲ ಕೇಳೋದಿಲ್ಲ ಅಂತಂದರು. ನಾನು ಚೆನ್ನಾಗೈತಿ ಡಿಸೈನ್ ಅಂತ ತೊಗೊಂಡ್ರೆ ಹಿಂಗಾಗೈತಿ. ಇವತ್ತು ಹೋಗ್ಬೇಕಂದ್ವಿ, ಅಲ್ಲೇ ಟೈಮ್ ಐತಿ 8 ಗಂಟೆ ಆಯ್ತು. ಅಲ್ಲೇ ಸಾಯಂಕಾಲ ನಾವು ಹೋಗಿದ್ದು 6:30-7 ಗಂಟೆ ಆಗಿತ್ತು. ಅಲ್ಲಿ ಟೈಮ್ ಹಿಡಿತಲ್ಲ, ಹಂಗಾಗಿ ಮತ್ತು ಕೆಂಗೇರಿ ಬೇರೆ ಇವತ್ತು ಸಂಡೇ ಫುಲ್ ರಶ್ ಇರುತ್ತಲ್ಲೇ. ಹಂಗಾಗಿ ನಾಳೆ ಹೋದ್ರಾತಂತಂದು ಬಂದ್ವಿ ವಾಪಸ್ಸು. ನಾಳೆ ಏನಾಗುತ್ತೆ ಮತ್ತು ನೋಡ್ರಿ ಕಿತ್ತ ಬಿಟ್ಟೈತಿ.
ಇದನ್ನು ರಿಪೇರಿ ಮಾಡಿಕೊಡ್ತಾರೋ ಏನೋ ಕೇಳ್ತೀನಿ. ರಿಪೇರಿ ಮಾಡಿಕೊಡ್ಲಿಲ್ಲ ಅಂದ್ರೆ ಬರೀ ಪ್ಲೇನ್ ಇಂಥ ಚೈನ್ ಮಾಡಿಸ್ಕೊಂಬಿಡ್ತೀನಿ. ಈ ಥರದ್ದು ಪ್ಲೇನ್ ಚೈನ್ ಮಾಡಿಸ್ಕೊಂಬಿಟ್ರೆ ಗಟ್ಟಿಯಾಗಿರ್ತಾವೆ, ಏನಾಗಲ್ಲ. ಸುಮ್ಮನೆ ಡಿಸೈನ್ ನೋಡ್ಕೊತ ಕೂತ್ಕೊಂಡ್ರೆ ಹಿಂಗೆ ಹಾಕ್ಕೊಂಡು ನೋಡ್ರಿ. ಓಕೆ ಫ್ರೆಂಡ್ಸ್, ಸಿಗ್ತೀನಿ ನಾನು. ಫ್ರೆಂಡ್ಸ್ ನೋಡಿರಿ, ನಿನ್ನೆ ಅಷ್ಟು ವೀಡಿಯೋ ಮಾಡಿದೆ, ಮತ್ತು ಹೊಳ್ಳಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಕಂಟಿನ್ಯೂ ಮಾಡಿಲ್ಲ. ಊಟ ಮಾಡಿ ಹಂಗೆ ಮಲ್ಕೊಂಬಿಟ್ವಿ. ನಾನು ವೀಡಿಯೋ ಮಾಡ್ಬೇಕು ಅಂದ್ಕೊಂಡೆ, ಏನು ಬಿಡು ಪದೇ ಪದೇ ಅನ್ನೋ ತೋರಿಸೋದು, ಅವ್ರಿಗೆ ಬೇಜಾರಾಗುತ್ತೆ ನೋಡೋಕ್ಕಂತ ಹೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದೆ ವೀಡಿಯೋನ. ಇವಾಗ ಬೆಳಿಗ್ಗೆ ಸೋಮವಾರ ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡತ್ತೀನಿ. ಇನ್ನೇನಿಲ್ಲ, ಎಲ್ಲ ಕೆಲಸ ಆಗೈತಿ. ನಾವ್ಯಾಗ ಹೋಗ್ಬೇಕು, ಸ್ನಾನ ಮಾಡಿಸ್ಬೇಕು, ಗೀಝರ್ ಹಾಕೀನಿ, ನೀರು ಕಾಲವ ಆಲ್ರೆಡಿ. ನಂದು ಸ್ನಾನ ಆಗೈತಿ, ಆಮೇಲೆ ಪೂಜೆನೂ ಕೂಡ ಆಯಿತು. ಇವತ್ತು ಇದನ್ನು ಮಾಡಿದ್ದೆ, ಟೊಮೆಟೊ ಬಾತು. ನಮಿತಾನ ಸ್ಕೂಲಿಗೆ ಹೋದ್ಲು. ಬೆಳಿಗ್ಗೆ ಅಂತೂ ಮಳೆ ಸ್ಟಾರ್ಟ್ ಆಗಿತ್ತು. ಅದ್ರಾಗ ಹೋಗಿ ಬಿಟ್ಟು ಬಂದರು ಸ್ಕೂಲಿಗೆ ನಮ್ಮ ಮನೆಯವರು ಇವತ್ತು ರಜೆ ಹಾಕ್ಯಾರ. ಯಾಕಂದ್ರೆ ಟಿ ವಿ ಬರುತ್ತಲ್ಲ, ಹಾಗಾಗಿ ಇನ್ನೂ ಬಂದಿಲ್ಲ. 12 ಗಂಟೆ ಮೇಲೆ ಬರ್ತೀವಿ ಅಂತಂದು ಹೇಳಿದಾರೆ ಅವರು. ಅವ್ರು ಬಂದು ಹೋದ್ಮೇಲೆ ಮತ್ತೆ ಇನ್ಸ್ಟಾಲ್ ಮಾಡಿ ಕೊಟ್ಟೋಗೋರು. ಅವರೇ ಫಸ್ಟ್ ಬೆಳಿಗ್ಗೆ ಫೋನ್ ಮಾಡಿದರು, ಟಿ ವಿ ಬಂತ ಮೇಡಮ್, ಇನ್ಸ್ಟಾಲೇಷನ್ ಮಾಡ್ಬೇಕು ನಾವು ಅಂತಂದ್ರೆ. ಇನ್ನೂ ಬಂದಿಲ್ಲ ಸರ್ ಅಂತಂದೆ. ಮತ್ತು ಬಂತಂದ್ರೆ ಅವರು ಬಂದು ಮಾಡಿಕೊಟ್ಟು ಹೋಗ್ತಾರೆ. ಈಗ ಈಗೀಗ ಸ್ನಾನ ಮಾಡಿಸ್ಬೇಕು. ಟಿ ವಿ ಸೌಂಡ್ ಕಡಿಮೆ ಮಾಡಿದ್ನಲ್ಲ, ಅದಕ್ಕೆ ಇಲ್ಲಿ ಬಂದು ಸೀದಾ ಅದಿಲ್ಲ. ಅವರು ನಮ್ಮ ಮನೆಯವರು ಒಂದು ಸ್ವಲ್ಪ ಪೋಸ್ಟ್ ಆಫೀಸಿಗೆ ಕೆಲಸ ಇತ್ತು, ಹಾಗಾಗಿ ಅಲ್ಲಿ ಹೋಗ್ಯಾರ. ಈಗ ನಾನು ಈಗೀಗ ಸ್ನಾನ ಮಾಡಿಸಿ, ಏನಿಲ್ಲ ಕೆಲಸ, ಮಧ್ಯಾಹ್ನ ಕಡೆಗಿನೂ ಮಾಡಬೇಕು. ಏನು ಮಾಡಬೇಕು ನೋಡ್ತೀನಿ. ಹಾಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ಬೇಕಂತ ಹೇಳ್ಬಿಟ್ಟು ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆದೆ ಫ್ರೆಂಡ್ಸ್. ಇನ್ನೇನಿಲ್ಲ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಟಿ ವಿ ಇವತ್ತು ಬರುತ್ತಾ, ಇನ್ಸ್ಟಾಲೇಷನ್ನು ಕೂಡ ಇವತ್ತೇ ಆಗುತ್ತಾ. ನಾವು ಮೊನ್ನೆ ಹೋದಾಗ ಬರೀ ನೋಡ್ಕೊಂಬಂದಿದ್ವಿ ಎಷ್ಟಾಗುತ್ತಾ ಏನು ಅಂತಂದು ತಿಳ್ಕೊಂಬಂದ್ವಿ. ಮತ್ತು ನಿನ್ನೆ ಹೋಗಿ ಬುಕ್ ಮಾಡಿ ಬಂದೀವಿ ಆಲ್ರೆಡಿ. ಇವಾಗ ಬರ್ತಾ ಇದೆ ರೋಡಲ್ಲಿ. ನಮ್ಮ ಮನೆಗೆ ಇನ್ನೂ ಬಂದಿಲ್ಲ ಟಿ ವಿ, ಹೊಸ ಟಿ ವಿ ಬಂದರೆ ನಮ್ಮ ನವ್ಯಾಗಂತೂ ಫುಲ್ ಖುಷಿ. ನವ್ಯ ನಮ್ಮಿತ್ತಾಗ ಇಬ್ರಿಗೂ ಖುಷಿ. ನಾನಂತೂ ಜಾಸ್ತಿ ಟಿ ವಿ ನೋಡೋದಿಲ್ಲ ಈಗ. ಆವಾಗ ಟಿ ವಿ ಇಲ್ದಾಗ ಜಗ್ಗ ಟಿ ವಿ ನೋಡ್ಬೇಕು ಅನ್ನಿಸ್ತಿತ್ತು. ಬಟ್ ಈಗ ಟಿ ವಿ ಇದ್ರೂ ಮನ್ಯಾಗ ಟಿ ವಿನ ನೋಡೋದಿಲ್ಲ ನಾನು ಜಾಸ್ತಿ. ಯಾವಾಗಾದ್ರೂ ಒಮ್ಮೆ ಕೆಲಸನ ಆಗುತ್ತಾ. ಆಮೇಲೆ ಇದು ಯೂಟ್ಯೂಬ್ದು ಒಂದು ಕೆಲಸ ಇರುತ್ತಲ್ಲ, ಜಾಸ್ತಿ ಮೊಬೈಲ್ನಾಗ ಇರುತ್ತೆ. ಈ ಟಿ ವಿ ಜಾಸ್ತಿ ನೋಡೋಕ್ಕೆ ಹೋಗಲ್ಲ ನಾನು. ಆಮೇಲೆ ಇನ್ನೇನಿಲ್ಲ ಫ್ರೆಂಡ್ಸ್, ನಾನು ಮತ್ತೆ ಸಿಗ್ತೀನಿ ನಿಮ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾಯಿದ್ರೆ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಬಾಯ್.